ಹಾಯ್ ಎವ್ರಿವನ್. ಮಕ್ಕಳಿಗೋಸ್ಕರ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಮತ್ತು ಟಿಫನ್ ಬಾಕ್ಸ್ಗೆ ಹೆಲ್ದಿ ರೆಸಿಪಿನ ಮಾಡೋಣ ಬನ್ನಿ. ಯಾವುದು ಅಂತಂದರೆ ಸೋಯಾ ಚಂಕ್ಸ್ ಮತ್ತು ಪನ್ನೀರ್ ಕಟ್ಲೆಟ್ ಆರ್ ಟಿಕ್ಕಿ ಅಂತಲೇ ಹೇಳ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ ಕೂಡ ಮತ್ತು ಹೆಲ್ದಿ ಕೂಡ. ಇಲ್ಲಿ ಮೊದಲು ನಾವು ಬಿಸಿ ನೀರಿಗೆ 1 ಕಪ್ ಆಗುವಷ್ಟು ಸೋಯಾ ಚಂಕ್ಸ್ನ ನೆನೆಯೋಕ್ಕೆ ಇಡಬೇಕು. ಒಂದು ಹಾಫ್ ಆನ್ ಅವರ್ ನೆನೆಸ್ಬೇಕು. ಸೋಯಾ ಚಂಕ್ಸು ತುಂಬಾ ಹಾರ್ಡ್ ಇರುತ್ತೆ. ಈ ಥರ ಬಿಸಿ ನೀರಲ್ಲೇ ಹಾಕಿಟ್ಟಾಗ ಇದು ತುಂಬಾ ಸಾಫ್ಟ್ ಆಗುತ್ತೆ ಕೂಡ. ಅದರಲ್ಲಿಂದ ಒಂದು ಸ್ವಲ್ಪ ಸ್ಮೆಲ್ಲಿನ ಅಂಶ ಇರುತ್ತೆ. ಅದಕ್ಕೆ ಇದನ್ನ ನೀಟಾಗಿ ವಾಶ್ ಮಾಡಿ ಇದನ್ನ ನೀಟಾಗಿ ಹಿಂಡ್ಕೋಬೇಕು. ನೀರನ್ನ ಎಲ್ಲ ನೀಟಾಗಿ ಡ್ರೈ ಆಗಬೇಕು. ಆ ಥರ ನೀಟಾಗಿ ಹಿಂಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು. ಆದಷ್ಟು ಫುಲ್ಲು ಡ್ರೈ ಆಗೋಂಗೆ ಇದನ್ನ ನೀರನ್ನ ಹಿಂಡ್ಕೊಳ್ಳಿ. ಇನ್ನೊಂದು ಸತಿ ವಾಶ್ ಮಾಡಿಕೊಂಡು ಈಗ ಎಲ್ಲವನ್ನು ಇದೇ ಥರ ಈಗ ನಾನು ಹಿಂಡ್ಕೊಂಡು ಈಗ ಮಿಕ್ಸಿ ಜಾರ್ಗೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ ಮತ್ತು ಒಂದೇ ಒಂಚೂರು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರನ್ನು ಸೇರಿಸ್ಬಾರ್ದು. ಹಾಗೆಯೇ ತರಿಯಾಗಿ ಇಲ್ಲಿ ರುಬ್ಬಿ ತಂದಿದ್ದೀನಿ. ಚಿಕನ್ ಎಲ್ಲ ತಿನ್ನೋರಿಗೆ ಇದು ಸೇಮು ಚಿಕನ್ ಕಟ್ಲೆಟ್ ಥರನೇ ಅನಿಸುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ, ಹೆಲ್ದಿ ಕೂಡ. ಇದಕ್ಕೆ ನಾನು ಪನ್ನೀರು ಇದೆಲ್ಲ ಸೇರಿಸಿರೋದ್ರಿಂದ ಹೆಲ್ದಿ ಕೂಡ. ಮಕ್ಕಳಿಗೆ ಅಂತೂ ತುಂಬಾ ಇದಿರುತ್ತೆ, ಹೈ ಪ್ರೋಟೀನ್ ಪನ್ನೀರು ಸೋಯಾ ಚಂಕ್ಸ್ ಎಲ್ಲ. ಆದ್ದರಿಂದ ಇದಕ್ಕೆ ನಾನೀಗ ಪನ್ನೀರನ್ನ ಈಗ ಈ ಥರ ಕ್ರಷ್ ಮಾಡಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕ್ರಷ್ ಮಾಡಿ ಸೇರಿಸ್ಬೋದು, ಇಲ್ಲಾಂದರೆ ತುರಿದಾರ ಗ್ರೇಟರಲ್ಲಿ ತುರಿದಾರ ಸೇರಿಸ್ಬೋದು. ಈಗ ನಾನು ಕ್ರಷ್ ಮಾಡಿ ಪನ್ನೀರೆಲ್ಲನೂ ಸೇರಿಸಿದ್ದೀನಿ. ಮತ್ತು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು, ಮತ್ತು 1/4 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು ಗರಂ ಮಸಾಲ 1/4 ಟೇಬಲ್ ಸ್ಪೂನ್, ಕೊರಿಯಂಡರ್ ಪುಡಿ ಅಂದರೆ ಧನಿಯಾ ಪುಡಿ 1/4 ಟೇಬಲ್ ಸ್ಪೂನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ನಿಮ್ಮ ಖಾರಕ್ಕೆ ಮತ್ತು ಟೇಸ್ಟ್ಗೆ ಅನುಗುಣವಾಗಿ ಇಲ್ಲಿ ಸೇರಿಸ್ಕೊಳ್ಳಿ. ನಾನು ಮಗುವಿಗೆ ಮಾಡ್ತಿರೋದಂದರೆ ನನ್ನ ಮಗನಿಗೋಸ್ಕರ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪನೇ, ಅವನು ಸ್ವಲ್ಪ ಸ್ಪೈಸಿ ತಿನ್ನಲ್ಲ, ಅದರಿಂದ ಸ್ವಲ್ಪನೇ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸಿದ ನಂತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಂತೂ ಇರುತ್ತೆ. ಮಕ್ಕಳಿಗೆ ಅಲ್ಲ, ದೊಡ್ಡವರು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಕೀಮಾ ಟೈಪ್ ಇರುತ್ತೆ, ಚಿಕನ್ ಕೀಮಾ ಟೈಪು. ಇದು ಸ್ವಲ್ಪ ನನಗೆ ಟೇಸ್ಟ್ ಕಡಿಮೆ ಅಂತ ಅನಿಸ್ತು. ಇದು ಸ್ವಲ್ಪ ಸಾಲ್ಟನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದೊಂದು ಚಿಕ್ಕ ಚಿಕ್ಕ ಬಾಲ್ ರೀತಿಯಲ್ಲಿ ಮಾಡಿಕೊಂಡು ಕಟ್ಲೆಟ್ ಶೇಪ್ಗೆ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ನೀಟಾಗಿ ಸುತ್ತ ಅದು ಕ್ರ್ಯಾಕ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಈಗ ಸರಿ ಮಾಡ್ಕೊತಾ ಇದ್ದೀನಿ. ಈಗ ಸರಿ ಮಾಡ್ಕೊಂಡಿದ ನಂತರ ಎಲ್ಲ ಕಟ್ಲೆಟ್ಗಳ್ನೂ ಕೂಡ ಈಗ ಆಲ್ಮೋಸ್ಟ್ ಈಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ತುಂಬಾ ಹೆಲ್ದಿ ಕೂಡ, ತುಂಬಾ ಈಸಿ ಕೂಡ, ಬೇಗನೆ ಆಗೋಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳು ಕೇಳಿದ್ರೆ ರುಚಿಯಾಗಿ ಈಗ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನಾನು ಎಲ್ಲ ಕಟ್ಲೆಟ್ಗಳ್ನೂ ಒಂದು ತಟ್ಟೆಯಲ್ಲಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಶಾಲೋ ಫ್ರೈ ಮಾಡೋಣ. ಇಲ್ಲಿ ಒಬ್ಬೊಬ್ರಿಗೆ ಬೇಕಾದರೆ ಇಲ್ಲಿ ಆಯಿಲಲ್ಲೂ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು, ಬಟ್ ಹೆಲ್ದಿಯ ವರ್ಷನ್ಗೆ ಹೋದರೆ ಶಾಲೋ ಬೆಸ್ಟ್ ಆಗಿರುತ್ತೆ. ಈಗ ಒಂದು ಸ್ವಲ್ಪ ಆಯಿಲ್ನ ಇಲ್ಲಿ ತವಾಗೆ ಗ್ರೀಸ್ ಮಾಡಿ ಈಗ ಎಲ್ಲ ಕಟ್ಲೆಟ್ಗಳ್ನೂ ಕೂಡ ಇಲ್ಲಿ ಈಗ ಜೋಡಿಸ್ಕೊತಾ ಇದ್ದೀನಿ ನೀಟಾಗಿ. ಈಗ ನೀಟಾಗಿ ಜೋಡಿಸ್ಕೊಂಡಿದ ನಂತರ ಇದನ್ನ ಸೇಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನ ಎರಡೂ ಕಡೆ ಕೂಡ ಬೇಯಿಸ್ಕೋಬೇಕು. ಇದನ್ನ ಸ್ವಲ್ಪ ನೀಟಾಗಿ ಜೋಡಿಸ್ಕೊತಾ ಇಲ್ಲಿ ಮೇಲೆ ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು. ಅಂದರೆ ನನ್ನ ಮಗು ಕೊಡೋದ್ರಿಂದ ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ನೀಟಾಗಿ ಈಗ ಎರಡೂ ಬದಿನ ಬೇಯಿಸ್ಕೊತಾ ಇದ್ದೀನಿ. ನೀಟಾಗಿ ಈ ಥರ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಎಲ್ಲರೂ ಆಲ್ಮೋಸ್ಟು ಇದಾಗಿರೋದ್ರಿಂದ ಏನು ಅಷ್ಟು ಅತಿಯಾಗಿ ಬೇಯೋದು ಅಗತ್ಯ ಇಲ್ಲ. ಅಂದರೆ ಮಸಾಲೆ ಫ್ರೈ ಆಗಿದ್ರೆ ಸಾಕು. ನೀಟಾಗಿ ನೋಡಿ ಈಗ ನೀಟಾಗಿ ಒಂದು ಸೈಡ್ ಈಗ ಬೆಂದಿದೆ. ಈಗ ಒಂದು ಹರಳೆ ಸಹಾಯದಿಂದ ಇದನ್ನ ತಗೊಂಡು ನೀಟಾಗಿ ಕಡೆ ನೀಟಾಗಿ ಈಗ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ಮತ್ತು ರುಚಿಯಾದಂತಹ ಸೋಯಾ ಚಂಕ್ಸ್ ಮತ್ತು ಪನ್ನೀರ್ ಕಟ್ಲೆಟ್ ಮತ್ತು ಆರ್ ಟಿಕ್ಕಾ ರೆಡಿಯಾಗಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲ ಮತ್ತು ಬಾಕ್ಸ್ ರೆಸಿಪಿಗೆ ತುಂಬಾ ಹೆಲ್ದಿನಲ್ಲಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಿಸ್ ಮಾಡ್ದೇ ಟ್ರೈ ಮಾಡಿ ನೀವು ಕೂಡ. ಚಿಕನ್ ತಿನ್ನೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ತಿಂದಿರೋರಿಗೂ ಕೂಡ ಆಪ್ಷನ್ ಆಗಿ ಇದು ಸೋಯಾ ಚಂಕ್ಸ್ ಕಟ್ಲೆಟ್ ರೆಡಿಯಾಗಿರುತ್ತೆ.
ತುಂಬಾ ಹೆಲ್ದಿಯಾಗಿರುತ್ತೆ. ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.